ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗಣೇಶ ಚೌತಿ ಹಬ್ಬ ಮುಗೀತು ಅಲ್ವಾ. ಆದರೆ ಸಿಟಿ ಕಡೆಗೆಲ್ಲ ಏನಂದ್ರೆ ಒಂದು 8-10 ದಿನದವರೆಗೂ ಗಣಪತಿನ ಕೂಡಿಸಿರ್ತಾರೆ. ಸೊ ಗಣಪತಿನ ನೋಡೋದಕ್ಕೆ ಅಂತ ಹೋಗೋಣ ಹೇಳ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ತುಂಬಾ ಕಡೆ ಗಣಪತಿಗಳನ್ನ ಇಟ್ಟಿದ್ದಾರೆ, ಹಾಗೆ ನೋಡ್ತಾ ಹೋಗೋಣವಾ. ಫಸ್ಟ್ ನೋಡಿ, ನಾವು ಮಾರಿಗುಡಿ ಹತ್ರ ಇರುವಂತಹ ಒಂದು ಗಣಪತಿನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಒಳಗಡೆ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಹೋಗೋಣವಾ. ಎಲ್ಲಾ ಕಡೆ ಭಜನೆಗಳು ಎಲ್ಲ ನಡೀತಾ ಇದ್ವು. ನಾವು ಅದನ್ನೆಲ್ಲ ನೋಡ್ಕೊಳ್ತಾ ಇನ್ನೂ ಸಾಕಷ್ಟು ಕಡೆ ಹೋಗಿದ್ವಿ ಫ್ರೆಂಡ್ಸ್. ಹೀಗೆ ಒಂದೊಂದ್ ಕಡೆ ನಾನು ಒಂದ್ ಸ್ವಲ್ಪ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಈಗ ನೋಡಿ, ಇಲ್ಲಿ ನಾವು ಗಣೇಶ್ ನಗರದಲ್ಲಿ ಇರುವಂತಹ ಗಣಪತಿನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ ಗಣಪತಿ. ಅವತ್ತು ಗಣಪತಿನ ವಿಸರ್ಜನೆ ಮಾಡೋದಿತ್ತು. ಸೊ ಎಲ್ಲ ಅವರು ಸುಮಾರಷ್ಟೆಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಸೊ ಗಣಪತಿ ಮಾತ್ರ ಇಲ್ಲಿ ಈ ಕಡೆಗೆ ಇತ್ತು. ಸೊ ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇದು 3ನೇ ಗಣಪತಿ. ಇದು ರಾಘವೇಂದ್ರ ಸರ್ಕಲ್ ನಲ್ಲಿ ಇರುವಂತಹ ಒಂದು ಹಿಂದೂ ಮಹಾಸಭಾ ಗಣಪತಿ ಹೇಳ್ಕೊಂಡು ಅಲ್ಲೂ ಕೂಡ ಈಗ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಹಂಗೆ ನೋಡಿ, ನಾವು ಹಿಂದೂ ಮಹಾಸಭಾ ಗಣಪತಿಯನ್ನ ನೋಡಿಕೊಂಡು ಮತ್ತೆ ಮುಂದೆ ಹೋಗಿ ನಾವು ಮಾರ್ಕೆಟ್ ಸರ್ಕಲ್ ನಲ್ಲಿರುವಂತಹ ಗಣಪತಿನ ಈಗ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಸುಮಾರಷ್ಟು ಗಣಪತಿಗಳನ್ನ ನಾವು ನೋಡ್ತಾ ಹೋದ್ವಿ. ಏನೋ ಒಂದು ರೀತಿ ಖುಷಿ ಅಲ್ವಾ ನಮಗೆ ಗಣಪತಿನ ನೋಡೋದಕ್ಕೆ. ಅಂದ್ರೆ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನ ಮಾಡಿರ್ತಾರೆ. ಹಾಗೆ ನೋಡಿ, ದೀಪಗಳನ್ನ ಹಚ್ಚೋದಕ್ಕೆ ಹೇಳ್ಕೊಂಡು ಸಾಲಾಗೆಲ್ಲ ಹಣತೆಗಳನ್ನ ಇಟ್ಟಿದ್ದಾರೆ. ಸೊ ಎಲ್ಲಾ ಕಡೆಗೂ ನಾವು 1 by 1 ಗಣಪತಿನ ನೋಡ್ತಾ ಹೋದ್ವಿ. ಹಾಗೆ ನೋಡಿ, ನಾವು ನೆಕ್ಸ್ಟ್ ದೇವಿಕೆರೆ ಮೇಲೆ ಇರುವಂತಹ ಗಣಪತಿನ ನೋಡೋದಕ್ಕೆ ಅಂತ ಹೋಗಿದ್ವಿ. ಆಕ್ಚುಲಿ ಇಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆಯಿಂದನೂ ನೋಡೋದಕ್ಕೆ ತುಂಬಾ ವಿಜೃಂಭಣೆಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಳಗಡೆ ಗಣಪತಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಕೆಲವೊಂದ್ ಕಡೆಗೆ ನಮ್ಮ ಅಕ್ಕ ಅವರು ಕೂಡ ಎಲ್ಲರೂ ಬಂದಿದ್ರು. ಸೊ ನಾವು ಎಲ್ಲರೂ ಸೇರ್ಕೊಂಡು ಕೂಡ ಒಂದಷ್ಟು ಹೊತ್ತು ಗಣಪತಿಗಳನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ.
ಕಪಡೆ ಚಂದಿದೆ. ಮತ್ತೆ ನೋಡಿ ನಾವು ಅಕ್ಕಂದಿರು ಎಲ್ಲ ಸೇರ್ಕೊಂಡು ಒಂದಿನ ಹೋಗಿದ್ವಿ ನೋಡೋದಕ್ಕೆ ಅಂತ. ಸೊ ನೆಕ್ಸ್ಟ್ ಡೇ ಮಕ್ಕಳು ನೋಡಿರ್ಲಿಲ್ಲ, ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪುನಃ ನಾವು ಬಂದಿದ್ವಿ. ಸೊ ಪುನಃ ಅವರು ಬೇರೆ ರೀತಿನೇ ಡೆಕೋರೇಷನ್ ಅನ್ನ ಮಾಡಿದ್ರು. ಎದುರುಗಡೆ ಎಲ್ಲ ಫುಲ್ ಬಾಳೆ ಕಂಬದ ಎಲ್ಲ ಅಲಂಕಾರ ಮಾಡಿದ್ರು. ಸೊ ಈಗ ನೀವು ನೋಡಿದ್ರಿ ಅಲ್ವಾ, ಆ ರೀತಿ ಕೂಡ ಮಾಡಿದ್ರು. ನೋಡಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗ್ತಾ ಇದ್ವಿ. ಹಾಗೆ ಹೊರಗಡೆಗೆ ಎಲ್ಲ ಭಜನಾ ಕಾರ್ಯಕ್ರಮಗಳು, ಆ ರೀತಿ ಆರ್ಕೆಸ್ಟ್ರಾ ಇದೆಲ್ಲ ನಡೀತಾ ಇತ್ತು. ನೆಕ್ಸ್ಟ್ ನೋಡಿ ನಾವು ಅಯ್ಯಪ್ಪ ನಗರದಲ್ಲಿರುವಂತಹ ಸಿರ್ಸಿಕಾ ಮಹಾರಾಜ್ ಅಂತ ಒಂದು ಗಣಪತಿನ ಮಾಡಿದ್ರು ಅವರು. ಸೊ ಈಗ ನಾವು ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ಇದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೋಡಿದ್ರೇ ಒಂಥರ ಭಕ್ತಿ ಬರುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ಬೋದು ಇಲ್ಲಿ. ಮತ್ತೆ ನೋಡಿ ನಾವು ಎಲ್ಲಾ ಕಡೆ ಗಣಪತಿನೆಲ್ಲ ನೋಡಿಕೊಂಡು ಹಾಗೆ ಹೊರಡೋಷ್ಟರಲ್ಲಿ ಸುಮಾರು 9 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಇಲ್ಲೇ ಸಿರ್ಸಿಯಲ್ಲಿರುವಂತಹ ಮಧುವನ ಹೋಟೆಲ್ಗೆ ಬಂದಿದ್ದೀವಿ. ಅಲ್ಲಿ ಬಂದ್ಬಿಟ್ಟು ಎಲ್ಲ ಪಾವ್ ಬಾಜಿ ಮತ್ತೆ ಮಸಾಲೆ ದೋಸೆ, ಬನ್ಸ್ ಬಾಜಿ ಎಲ್ಲ ತಗೊಂಡು ತಿನ್ಕೊಂಡು ಹಾಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಇವತ್ತಿನ ಈ ಗಣೇಶ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಗಣೇಶ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.